ಅದು ಸಿಲಿಕಾನ್ ಸಿಟಿಯ ಪ್ರಮುಖ ರೈಲ್ವೆ ಸ್ಟೇಷನ್. ಬರೋಬ್ಬರಿ 300 ಕೋಟಿ ವೆಚ್ಚದಲ್ಲಿ ರೈಲ್ವೆ ಇಲಾಖೆ ಪುನರ್ ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದೆ. ಇದೇ ಕಾಮಗಾರಿ ಪ್ರಯಾಣಿಕರಿಗೆ ಸಂಕಷ್ಟ ತಂದಿಟ್ಟಿದೆ. ಸಿಲಿಕಾನ್ ಸಿಟಿಯ ಬಹುದೊಡ್ಡ ಸಂಪರ್ಕ ಕೊಂಡಿ ಯಶವಂತಪುರ ರೈಲ್ವೆ ಸ್ಟೇಷನ್ ಅಭಿವೃದ್ಧಿಗೆ ಕಾರ್ಯ ಭರದಿಂದ ನಡೆಯುತ್ತಿದೆ. ಬರೋಬ್ಬರಿ 378 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ಅಭಿವೃದ್ಧಿ ಕಾಮಗಾರಿ ಮಾಡಲಾಗುತ್ತಿದೆ. ಆದರೆ ಕಾಮಗಾರಿ ಹಿನ್ನೆಲೆ ಸ್ಟೇಷನ್ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ಪ್ರಯಾಣಿಕರು ಪರದಾಡ್ತಿದ್ದಾರೆ. 378 ಕೋಟಿ ವೆಚ್ಚದಲ್ಲಿ ರೈಲ್ವೆ ಇಲಾಖೆ ಯಶವಂತಪುರ ರೈಲ್ವೆ ನಿಲ್ದಾಣವನ್ನ ಪುನರ್ ಅಭಿವೃದ್ಧಿ ಮಾಡ್ತಾ ಇರುವಂತದ್ದು. ಕಳೆದ ವರ್ಷದಿಂದ ಈ ಒಂದು ರೈಲ್ವೆ ಕಾಮಗಾರಿ ಕೂಡ ಆರಂಭವಾಗಿರುವಂತದ್ದು. ಪ್ರಯಾಣಿಕರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಗೊಂದಲ ಉಂಟಾಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಯಾವ ಕಡೆಯಿಂದ ಇಳಿಬೇಕು, ಯಾವ ಕಡೆಯಿಂದ ಹತ್ತಬೇಕು ಅನ್ನೋಂಥದ್ದು ಒಂದು. ಎರಡನೇದು ಎಲ್ಲಿಂದ ಎಂಟ್ರಿ, ಎಲ್ಲಿಂದ ಎಕ್ಸಿಟ್, ಇವೆಲ್ಲವೂ ಕೂಡ ಸಾಕಷ್ಟು ಗೊಂದಲ ಆಗಿರುವಂತದ್ದು. ಕಾಮಗಾರಿಯಿಂದಾಗಿ ರೈಲ್ವೆ ನಿಲ್ದಾಣದ ಕೆಲವೊಂದು ಎಂಟ್ರಿ ಎಕ್ಸಿಟ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಇದರಿಂದ ಪ್ರಯಾಣಿಕರಿಗೆ ಯಾವ ಕಡೆ ಹೋಗಬೇಕು ಅನ್ನೋದು ತಿಳಿದೇ ಸಮಸ್ಯೆ ಎದುರಿಸುತ್ತಿದ್ದಾರೆ. ಜೊತೆಗೆ ಲಿಫ್ಟ್, ಎಸ್ಕಲೇಟರ್ಗಳು ಇಲ್ಲದೆ ವಯಸ್ಸಾದವರಂತೂ ಮೆಟ್ಟಿಲು ಹತ್ತೋದಕ್ಕಾಗದೆ ಅಯ್ಯೋ ಅನ್ನುವಂತಾಗಿದೆ. ಕೆಲಸ ತುಂಬಾ ಲೇಟ್ ಮಾಡ್ತಾ ಇದ್ದಾರೆ, ಫಾಸ್ಟ್ ಕೆಲಸ ಇಲ್ಲ. ಅದ್ರ ಜೊತೆ ಎಲ್ಲೂ ನಿಮಗೆ ನಾನು ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಓಡಾಡ್ತಿರ್ತೀನಿ, ಅವಾಗ ಬರ್ತಾ ಇರ್ತೀನಿ, ರೈಲ್ವೆ ಸ್ಟೇಷನ್ ಇಂದಾನೆ ಓಡಾಡ್ತಿರ್ತೀವಲ್ಲ, ಎಲ್ಲೂ ಒಂದು ಫಲಕ ಆಗಲಿ ಇಲ್ಲ, ಒಂದು ಏನಾದರೂ ಒಂದು ಜನ ಏನಾದರೂ ಟ್ರೈನ್ ಬರಬೇಕು ಅಂದ್ರೆ ಬೋರ್ಡ್ ನೋಡೋದಕ್ಕೂ ಸರಿಯಾಗಿಲ್ಲ. ಕಳೆದ ವರ್ಷ ಆಗಸ್ಟ್ನಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. ಆದರೆ ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿ ನೀಡದ ಹಿನ್ನೆಲೆ ಪ್ರಯಾಣಿಕರು ಪ್ರತಿದಿನ ಪ್ಲಾಟ್ಫಾರ್ಮ್ನಿಂದ ಪ್ಲಾಟ್ಫಾರ್ಮ್ಗೆ ಅಲೆದಾಡುವಂತಾಗಿದೆ. ಇತ್ತ ತುಮಕೂರು ರೋಡ್ ಕಡೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗಲು ಇದ್ದ ಸ್ಕೈವಾಕ್ ಅನ್ನ ಕ್ಲೋಸ್ ಮಾಡಿರೋದ್ರಿಂದ ಪ್ರಯಾಣಿಕರು ರೈಲ್ವೆ ಸ್ಟೇಷನ್ ರೌಂಡ್ ಹಾಕುವಂತಾಗಿದೆ. ಹೌದು, ಮಾಡಬೇಕು ಗೌರ್ಮೆಂಟ್. ಮತ್ತೆ ಇಲ್ಲ ರೀ, ಗೌರ್ಮೆಂಟ್ ಐತಲ್ಲ, ಮಂದಿ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಮತ್ತೆ ಯಾರ್ದು ವಿಚಾರ ಮಾಡ್ತೈತದ? ಮಂದಿ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ. ಬ್ಯಾಂಗ್ಳೂರ್ ನೋಡಿ ಹೈಫೈ ಸಿಟಿ ಅಂತಾರೆ, ಬರೀ ಮಾತಾದ್ವಲ್ಲ, ಹೈಫೈ ಅನ್ನೋದು ಏನು ಕಾಣೋವಲ್ದಿಲ್ಲ. ಕೇಂದ್ರ ಸರ್ಕಾರ ರೈಲ್ವೆ ಸ್ಟೇಷನ್ಗೆ ಹೈಫೈ ಟಚ್ ಕೊಟ್ಟು ಏರ್ಪೋರ್ಟ್ ಮಾದರಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಪ್ರಯಾಣಿಕರಿಗೂ ಒಂದಷ್ಟು ಸರಿಯಾದ ವ್ಯವಸ್ಥೆ ಮಾಡಿದ್ರೆ ಸಂಕಷ್ಟ ತಪ್ಪಲಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.